ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವಿಲ್ಲಿ ಹೊನ್ನಾವರ ಮ್ಯಾಂಗ್ರೋವ್ ವಾಕಿಗೆ ಬಂದಿದ್ದೀವಿ. ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಪೀಸ್ಫುಲ್ ಬ್ಯೂಟಿಫುಲ್ ನೇಚರ್ ಸ್ಪಾಟ್ ಅಂತ ಹೇಳ್ಬೋದು. ಇಫ್ ಯು ಲವ್ ಪೀಸ್ಫುಲ್ ಪ್ಲೇಸಸ್, ಗ್ರೀನರಿ, ಸ್ಲೋ ವಾಕ್ಸ್ ಆ್ಯಂಡ್ ನೇಚರ್ ಥೆರಪಿ, ದೆನ್ ದಿಸ್ ಮ್ಯಾಂಗ್ರೋವ್ ವಾಕ್ ಇಸ್ ಜಸ್ಟ್ ಪರ್ಫೆಕ್ಟ್ ಫಾರ್ ಯು. ಈ ಜಾಗದಲ್ಲಿ ನೋ ಟ್ರಾಫಿಕ್ ನಾಯ್ಸ್, ನೋ ರಶ್, ನೋ ಕ್ರೌಡ್, ಓನ್ಲಿ ಟ್ರೀಸ್, ವಾಟರ್, ಬ್ರೀಸ್, ಬರ್ಡ್ಸ್ ಆ್ಯಂಡ್ ಕಾಮ್ನೆಸ್ ಇರುತ್ತೆ. ಸೊ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಲೆಟ್ಸ್ ವಾಕ್ ಟುಗೆದರ್ ಇನ್ಸೈಡ್ ಹೊನ್ನಾವರ ಮ್ಯಾಂಗ್ರೋವ್ಸ್. ನಾವಿಲ್ಲಿ ರೀಚ್ ಆದಾಗ ಬೆಳಗ್ಗೆ 8 ಗಂಟೆ ಆಗಿತ್ತು. ಆ್ಯಕ್ಚುಲಿ ದಿಸ್ ಓಪನ್ಸ್ ಎಕ್ಸಾಕ್ಟ್ಲಿ ಅಟ್ 8 o'clock ಇನ್ ದ ಮಾರ್ನಿಂಗ್. ಬಟ್ ನಾವಿಲ್ಲಿ ರೀಚ್ ಆದಾಗ ಯಾರೂ ಇರಲಿಲ್ಲ. ಸೊ ದೇರ್ ವರ್ ನೋ ಒನ್ ಟು ಈವನ್ ಕಲೆಕ್ಟ್ ದ ಎಂಟ್ರಿ ಚಾರ್ಜಸ್ ಆಲ್ಸೋ. Actually, nobody is there to collect the ticket also because we have entered early. To 20 rupees per head charge ಮಾಡ್ತಾರೆ. Yes. If you want to skip the entry fees, then you should reach here early in the morning. This place is very close to Sharavati backwaters, Eco Beach ಮತ್ತು ಅಪ್ಸರಕೊಂಡ ವಾಟರ್ಫಾಲ್ಸ್ ಆ್ಯಂಡ್ ಮೆನಿ ಮೋರ್ ಹಿಡ್ಡನ್ ಜೋನ್ಸ್. ಈ ಮ್ಯಾಂಗ್ರೋವ್ ವಾಕ್ ಒಂದು ಬ್ಯೂಟಿಫುಲ್ ವುಡನ್ ವಾಕ್ ವೇ ಇದೆ ಇಲ್ಲಿ, ವಿಚ್ ಈಸ್ ಬಿಲ್ಟ್ ಇನ್ಸೈಡ್ ದ ಮ್ಯಾಂಗ್ರೋವ್ ಫಾರೆಸ್ಟ್ ಓವರ್ ದ ಬ್ಯಾಕ್ ವಾಟರ್ಸ್. ಮ್ಯಾಂಗ್ರೋವ್ಸ್ ಅಂದರೆ ಇವುಗಳು ನಾರ್ಮಲ್ ಟ್ರೀಸ್ ಅಲ್ಲ. ದೀಸ್ ಟ್ರೀಸ್ ಗ್ರೋ ಇನ್ ಅ ಸಾಲ್ಟ್ ವಾಟರ್ ಆ್ಯಂಡ್ ದೇ ಪ್ರೊಟೆಕ್ಟ್ ಅವರ್ ಕೋಸ್ಟ್ ಫ್ರಮ್ ಎರೋಷನ್ ಆ್ಯಂಡ್ ಫ್ಲಡ್ಸ್. ಸೊ ಈ ವಾಕ್ ಬಂದು ಇಟ್ಸ್ ನಾಟ್ ಜಸ್ಟ್ ಫಾರ್ ಟೂರಿಸಮ್ ಬಟ್ ಆಲ್ಸೋ ಫಾರ್ ನೇಚರ್ ಅವೇರ್ನೆಸ್ ಅಂತ ಹೇಳ್ಬೋದು. ಇಲ್ಲಿ ನೀವು ನೋಡ್ಬೋದು, ಜನನೇ ಕಾಣಿಸ್ತಾ ಇಲ್ಲ. ದಿ ಎಂಟ್ರಿ ಪಾಯಿಂಟ್ ಇಟ್ ಸೆಲ್ಫ್ ಗಿವ್ಸ್ ಯು ವೆರಿ ಕಾಮ್ ಫೀಲಿಂಗ್. Mangrove apple. This tree is a type of mangrove growing up to 20 meter in height and with a trunk reaching a maximum diameter of 50 centimeter. Leaves are about 7 centimeter long, rounded and opposite each other on the branches. Fruit is large, about 4 centimeter across, green leathery berries with a star-shaped base. Fruit is used to treat coughs. Nice. ಇಲ್ಲಿ ನಡೀತಾ ಇದ್ದರೆ ವುಡನ್ ಪ್ಲ್ಯಾಂಕ್ ಸೌಂಡ್ ಸ್ವಲ್ಪ ಕೇಳಿಸುತ್ತೆ. ಬಿಲೋ ದಟ್ ಕ್ವೈಟ್ ವಾಟರ್ ಫ್ಲೋಯಿಂಗ್ ಸ್ಲೋಲಿ. ಬೋತ್ ದ ಸೈಡ್ಸ್ ಥಿಕ್ ಗ್ರೀನ್ ಮ್ಯಾಂಗ್ರೋವ್ ಟ್ರೀಸ್. ಇಟ್ ಲುಕ್ಸ್ ಆಲ್ಮೋಸ್ಟ್ ಲೈಕ್ ಎ ನ್ಯಾಚುರಲ್ ಮೇಜ್. ಈ ಮೂಮೆಂಟಲ್ಲಿ ಯು ವಿಲ್ ಫೀಲ್ ಲೈಕ್ ಟೈಮ್ ಹ್ಯಾಸ್ ಸ್ಲೋಡ್ ಡೌನ್. ನೀವೇನಾದರೂ ಅರ್ಲಿ ಮಾರ್ನಿಂಗ್ ಅಥವಾ ಈವ್ನಿಂಗ್ ಬಂದರೆ ಇಲ್ಲಿ ದ ಎಕ್ಸ್ಪೀರಿಯನ್ಸ್ ವಿಲ್ ಬಿ ಲೈಕ್ ಮೋರ್ ಮ್ಯಾಜಿಕಲ್ ಅಂತ ಹೇಳ್ಬೋದು. There are so many types of mangroves here. 18 types of mangroves. Nice. ಬ್ಯಾಗ್ ಏನು ಹಾಕೋ ನಾನು ಮುಂದೆ ಫುಲ್ಲು ಆ ಕಡೆ ಈ ಕಡೆ ಎಲ್ಲ ನೀರಿದೆ. ನೀರು ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಬೋಟಿಂಗ್ ಬರ್ತೀರಾ ಅಂತ ತುಂಬ ಜನ ಬರ್ತಾರೆ ಕೇಳೋಕ್ಕೆ. ಸೊ ಇಂಟ್ರೆಸ್ಟ್ ಇದ್ದರೆ ಹೋಗಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳಿ. ಆ್ಯಂಡ್ ಒಬ್ಬೊಬ್ಬರು ಒಂದೊಂದು ರೇಟ್ ಚಾರ್ಜ್ ಮಾಡ್ತಾರೆ. ಸೊ ನೋಡಿಕೊಂಡು ಇಫ್ ಯು ಆರ್ ಓಕೆ ವಿತ್ ದ್ಯಾಟ್ ದೆನ್ ಯು ಕ್ಯಾನ್ ಜಸ್ಟ್ ಕ್ಯಾರಿ ಆನ್. ಮೈ ಫ್ರೆಂಡ್ ಗೈಡೆಡ್ ಮೀ ಥ್ರೂ ಮುರುಡೇಶ್ವರ ಟಿಲ್ ಹಿಯರ್. ಸೊ ಲೋಕಲ್ ಇರೋರು ಪರಿಚಯ ಇದ್ದರೆ so you will get a boat for even 1200 also. Otherwise they will charge 2500 ಎಲ್ಲ.
So that is a plus point for us. Really love this place. This is very beautiful. ಚಂದ ಇದೆ ಇದು. ವಾಕ್ ಮಾಡ್ಕೊತಾ ಹೋಗ್ತಾ ಇದ್ರೆ ದಯವಿಟ್ಟು ಈ ಪ್ಲೇಸ್ನ ಲಿಟರ್ ಮಾಡಬೇಡಿ ಇಲ್ಲಿಗೆ ಬಂದರೆ. ಸೊ ಮೋಸ್ಟ್ ಆಫ್ ದ ಪ್ಲೇಸಸ್ ದೇ ಹ್ಯಾವ್ ಮೇಂಟೈನ್ಡ್ ರಿಯಲಿ ವೆರಿ ವೆಲ್. ಓ ಮೈ ಗಾಡ್, ಹಿಯರ್ ಇಸ್ ದ ವ್ಯೂ ಮ್ಯಾನ್. ಸಖತ್ತಿದೆ ಇದು ನೀರು. ಎಷ್ಟು ಪೀಸ್ಫುಲ್ಲಾಗಿ ಅನಿಸ್ತಾ ಇದೆ. ನಾವು ಹಿಂದೆ ಹೋಗಿದ್ದು ಎಕೋ ಬೀಚು ಅಷ್ಟೇ. ಎಕೋ ಬೀಚ್ ಈಸ್ ವೆರಿ ಕ್ಲೀನ್, ವೆರಿ ನೀಟ್ಲಿ ಮೇಂಟೈನ್ಡ್. ಒಂದೇ ಒಂದು ಕಸ, ಒಂಚೂರು ಪ್ಲ್ಯಾಸ್ಟಿಕ್ಕು ಇಲ್ಲ ಅಲ್ಲಿ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನಮ್ಮ ಸಪೋರ್ಟ್ ಇದ್ದರೆ ಅವ್ರಿಗೂ ಮೇಂಟೈನ್ ಮಾಡೋಕ್ಕೆ ಆಗುತ್ತೆ. ಸೊ ಆದ್ದರಿಂದ ಡೋಂಟ್ ಲಿಟರ್ ಟೂರಿಸ್ಟ್ ಪ್ಲೇಸಸ್. ದಯವಿಟ್ಟು ಪ್ಲಾಸ್ಟಿಕ್ಸ್ ಎಲ್ಲ ಹಾಕಬೇಡಿ. Hey, I need a picture here. ಆದಷ್ಟು ಬೆಳಗ್ಗೆ ಬನ್ನಿ ಈ ಪ್ಲೇಸ್ನ ನೋಡೋಕ್ಕೆ. ಇಲ್ಲಾಂದರೆ ಬಿಸಿಲು ಹತ್ಬಿಟ್ರೆ ಫುಲ್ಲು ಹ್ಯೂಮಿಡ್ ಇರೋದ್ರಿಂದ ಶೆಕೆ ಆಗ್ತಾನೇ ಇರುತ್ತೆ. So here comes the ending point of the boardwalk. Mangroves are called guardians of the coast. So mangroves prevent soil erosion, protect from cyclones, provide shelter to fish, crabs and birds. ಇದರ ರೂಟ್ಸು ವಾಟರ್ ಮೇಲೆ ಸ್ಪ್ರೆಡ್ ಆಗಿರುತ್ತೆ, ವಿಚ್ ಹೆಲ್ಪ್ಸ್ ಇನ್ ಹೋಲ್ಡಿಂಗ್ ದ ಲ್ಯಾಂಡ್ ಟುಗೆದರ್. So next time when you see mangroves, remember they are silently protecting us. It is a nature's gift for us. It's time to visit early in the morning or late in the evening ಅಂತ ಹೇಳ್ಬೋದು. ಮಾನ್ಸೂನ್ ಟೈಮಲ್ಲಿ ಗ್ರೀನರಿ ನೆಕ್ಸ್ಟ್ ಲೆವೆಲ್ ಇರುತ್ತೆ, ಬಟ್ ವುಡನ್ ವಾಕ್ ಸ್ಲಿಪ್ಪರಿ ಆಗ್ಬೋದು, ಸೊ ಬಿ ಕೇರ್ಫುಲ್. Here the entry fees is very minimal. Walkway is safe and well maintained. 30 to 45 minutes ಆಗುತ್ತೆ ವಾಕ್ ಫುಲ್ ಕಂಪ್ಲೀಟ್ ಮಾಡೋದಕ್ಕೆ. ವೇರ್ ಕಂಫರ್ಟಬಲ್ ಫುಟ್ವೇರ್, ಕ್ಯಾರಿ ವಾಟರ್ ಬಾಟಲ್, ಅವಾಯ್ಡ್ ಪ್ಲಾಸ್ಟಿಕ್, ಪ್ಲೀಸ್ ಡೋಂಟ್ ಲಿಟರ್ ದಿಸ್ ಪ್ಲೇಸ್. ಇಫ್ ಯು ಆರ್ ಟಯರ್ಡ್ ಆಫ್ ಕ್ರೌಡೆಡ್ ಟೂರಿಸ್ಟ್ ಪ್ಲೇಸಸ್, ಲೌಡ್ ಮ್ಯೂಸಿಕ್, ಬ್ಯುಸಿ ಶೆಡ್ಯೂಲ್ಸ್, ದೆನ್ ಈ ಮ್ಯಾಂಗ್ರೋವ್ ವಾಕ್ ಒಂದು ಮೆಂಟಲ್ ಡಿಟಾಕ್ಸ್ ಅಂತ ಹೇಳ್ಬೋದು. ಮ್ಯಾಂಗ್ರೋವ್ ಬೋರ್ಡ್ ವಾಕಿಂದ ಜಸ್ಟ್ 10 ಮಿನಿಟ್ಸ್ ಡಿಸ್ಟೆನ್ಸಲ್ಲಿ ಮೆರೈನ್ ಪಾರ್ಕ್, ಅಪ್ಸರಕೊಂಡ ಮೆರೈನ್ ಪಾರ್ಕ್ ಇದೆ. ಸೊ ಅಲ್ಲಿಗೆ ಬಂದಿದ್ದೀವಿ ಈಗ. ದಿಸ್ ಪ್ಲೇಸ್ ಈಸ್ ಆಲ್ರೆಡಿ ಫೇಮಸ್ ಫಾರ್ ಅಪ್ಸರಕೊಂಡ ವಾಟರ್ಫಾಲ್ಸ್, ಬಟ್ ಮೆನಿ ಪೀಪಲ್ ಮಿಸ್ ದಿಸ್ ಬ್ಯೂಟಿಫುಲ್ ಮೆರೈನ್ ಪಾರ್ಕ್ ವಿಚ್ ಈಸ್ ವೆರಿ ಕ್ಲೋಸ್ ಟು ದ ಸೀ. This place is created to showcase coastal life, marine awareness and peaceful seaside views. ಈ ಎಂಟ್ರೆನ್ಸಿಂದ ಟಿಕೆಟ್ ಪಾಯಿಂಟ್ಗೆ ಹೋಗೋದಕ್ಕೆ ಲೆಸ್ ದೆನ್ 5 ಮಿನಿಟ್ಸ್ ಆಗುತ್ತೆ. ಬಟ್ ಆ್ಯಸ್ ಯು ಕ್ಯಾನ್ ಸಿ, ಈ ಸುತ್ತಲೂ ಪ್ರದೇಶ ನೋಡಿ ಎಷ್ಟು ಕಾಮ್ ಆ್ಯಂಡ್ ಪೀಸ್ಫುಲ್ ಆಗಿದೆ. ಈ ಪ್ಲೇಸು ವೈಡ್ ಆ್ಯಂಡ್ ಕಾಮ್ ಆಗಿರೋದಕ್ಕೆ ಇಲ್ಲಿ ತುಂಬಾ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಸ್ ಎಲ್ಲ ನಡೀತಾನೆ ಇರುತ್ತೆ.
ಅಪ್ಸರಕೊಂಡ ಫಾಲ್ಸ್, ಮೆರೈನ್ ಪಾರ್ಕ್ ಇದೆ, ಇಂಟರ್ಪ್ರಿಟೇಷನ್ ಸೆಂಟರ್ ಇದೆ, ಸನ್ಸೆಟ್ ವ್ಯೂ ಪಾಯಿಂಟ್, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ಬೀಚ್. ಓಕೆ, ಎವ್ರಿಥಿಂಗ್ ಈಸ್ ಇನ್ ದ ಸಿಂಗಲ್ ಸ್ಪಾಟ್. ಪಾರ್ಕ್ಗೆ ಹೋಗ್ಬೇಕಂದ್ರೆ ಅಲ್ಲಿ ಎಕ್ಸ್ಟ್ರಾ ಟಿಕೆಟ್ ತೊಗೋಬೇಕಂತೆ ಪಾರ್ಕ್ ಒಳಗೆ. ಎಸ್, ಗೋ ಟು ಫಾಲ್ಸ್. ಹಾಯ್, ಇಲ್ಲಿ ನಮಗೆ ಒಬ್ಬ ಸಾಥಿ ಸಿಕ್ಕಿದ್ದಾನೆ, ನಮ್ಮ ಜೊತೆಗೆ ಬರ್ತಿದ್ದಾನೆ ಅವನು. ನೋಡಿ, ಎಲ್ಲ ಕಡೆ ಬೋರ್ಡ್ ಹಾಕಿದ್ದೀರಾ, ಹಂಗೂ ಎಷ್ಟು ಪ್ಲಾಸ್ಟಿಕ್ ಹಾಕಿದ್ದಾರೆ. ಮನುಷ್ಯ ಬಾಳಬೇಕು ಅಂತ ವಿಚಾರ ಮಾಡ್ತಾವ್ರಿ. ಹೌದು, ಹೇಳಿದ್ರು ಅಷ್ಟೇ ನಾವು. ಪಾಪ ನಿಮ್ಗೆ ಎಷ್ಟು ಕೆಲಸ ಆದ್ರೂ ಒಡ್ಡಿಲಾಗಿತ್ತು, ತೆಗ್ದೆಲ್ಲಾರು ಹಿಂಡ ಹೋಗಿದ್ದು, ಕಲ್ಲಡಿ ತುರ್ಕಿಡುದು. ಅದೇ, ಹೌದು. ಮಾಡ್ತಾರೆ. ಹಾಂ, ಎಲ್ಲ ಹೆಕ್ಕಿ ತೆಗಿಬೇಕು ನೀವು. ಹಾಂ, ಹೌದು. ಹಾಂ, ಹೌದು. ಎಲ್ಲ ಕಡೆ ಬೋರ್ಡ್ ಹಾಕಿದ್ದಾರೆ ಪಾಪ, ಲಿಟರ್ ಮಾಡಬೇಡಿ ಅಂತ. ಬಟ್ ಸ್ಟಿಲ್ ಪೀಪಲ್ ಡಸಂಟ್ ಅಂಡರ್ಸ್ಟ್ಯಾಂಡ್ ಎಟ್ ಆಲ್. ಡೋಂಟ್ ನೋ ವಾಟ್. ಇಲ್ಲಿ ಬರೋರೆಲ್ಲರೂ ಎಜುಕೇಟೆಡ್ಸೇ ಇರ್ತಾರೆ, ಆದರೂ ಯಾಕೆ ಈ ಥರ ಬಿಹೇವ್ ಮಾಡ್ತಾರೆ ಅರ್ಥ ಆಗಲ್ಲ. ಪಾಪ ಅವರು ಎಲ್ಲನೂ ಪ್ರತಿಯೊಂದು ಪ್ಲಾಸ್ಟಿಕ್ನೂ ಹೆಕ್ಕಿ ತೆಗಿಬೇಕು ಅವರು. ಇಟ್ ಈಸ್ ರಿಯಲಿ ವೆರಿ ಅನೋಯಿಂಗ್. So here is the point. Wow. ಜಲಧಾರೆ ಕೇಳಿಸ್ತಾ ಇದ್ದಾಳೆ. ಇಲ್ಲಿ ಆರಾಮಾಗಿ ಸ್ನಾನ ಮಾಡ್ಬೋದು, ನೀರಲ್ಲಿ ಇಳಿದು. ಶಾಲೋ ಇದೆ ವಾಟರ್, ಬಟ್ ನಾವು ರೆಡಿಯಾಗಿ ಬಂದಿರೋದ್ರಿಂದ ವಿ ಕಾಂಟ್ ಗೆಟ್ ಡೌನ್. ಇಟ್ ಇಸ್ ವೆರಿ ನೈಸ್. ಒಂದು ಕೇವ್ ಇದೆ. ಹಾಂ, ಅದ್ರ ಹಿಂದೆ ಒಂದು ಕೇವ್ ಥರ ಕಾಣಿಸ್ತಾ ಇದೆ. ಹಿಂಗೆ ಹೋಗ್ಬೋದು. ಸೂಪರ್ ಇದೆ. ಟಾಪ್ ವ್ಯೂ ನೋಡಿ ಹೆಂಗಿದೆ. ಇಲ್ಲಿ ನೀರು ಕೆಳಗಡೆ ನಿಂತ್ಕೊಂಡು ಸ್ನಾನ ಮಾಡಿದ್ರೆ ಎಷ್ಟು ರಿಲ್ಯಾಕ್ಸಿಂಗ್ ಆಗಿರುತ್ತೋ. ಬಟ್ ವಿ ಹ್ಯಾಡ್ ನೋ ಆಪ್ಷನ್ಸ್, ಆದ್ದರಿಂದ ವಿ ಜಸ್ಟ್ ಕೇಮ್ ಫಾರ್ ದ ವ್ಯೂ ಇಟ್ಸ್ ಸೆಲ್ಫ್. ಒಂಚೂರು ತಣ್ಣಗಿಲ್ಲ ನೀರು. See how much plastic people have put. Really, people are just annoying.
ನಾನು ಬರ್ತೀನಿ ಒಂದು ನಿಮಿಷ, ನನಗೆ ಗ್ರಿಪ್ ಸಿಗ್ತಾ ಇಲ್ಲ. ಅದು ಕ್ಲೋಸ್ ಮಾಡು. ಆಫ್ ಆಗಿದೆ ನೋಡು ಈಗ 5 ಮಿನಿಟ್ಸ್. ಹಾಂ, ಟಚ್ ಮಾಡಿದ್ರೆ ಇಟ್ ವಿಲ್ ಕಂಟಿನ್ಯೂ. ನಡಿ ಅಲ್ಲಿಂದ ಹಿಂಗೆ ನಡ್ಕೊಂಬಂದ್ವಿ. ವಾವ್, ಸೌಂಡ್ ಹೆಂಗೆ ಕೇಳಿಸ್ತಾ ಇದೆ, ಸೂಪರ್ ಆಗಿದೆ. ಹಾಂ, ಆರಾಮ್ಸೆ ಇಲ್ಲಿಗೆ ಬಂದು ಯು ಕ್ಯಾನ್ ಟೇಕ್ ಅ ಡೇ. ಯು ವಾಂಟ್ ಟು ಗೆಟ್ ಡೌನ್? ಒಂದು ಬಟ್ ಮತ್ತೆ ಹಿಂಗೆ ಹಾಕೊಳ್ಳಿ. ಇಳಿತೀಯಾ? ಟವಲ್ ಇಲ್ಲ, ಹೆಂಗೆ ಇಳಿತೀಯ? ನಾವು ಟವಲ್ ಏನಾದ್ರು ತರಬೇಕಾಗಿತ್ತು. ಮಿಸ್ಡ್ ಡಿಪ್ಪಿಂಗ್ ಇನ್ ದ ವಾಟರ್. ಮತ್ತೆ ಕೆಳಗಿಂದ ಮೇಲೆ ಬಂದಮೇಲೆ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ. ದಿಸ್ ಇಸ್ ದ ಸನ್ಸೆಟ್ ವ್ಯೂ ಪಾಯಿಂಟ್. ನಿಮಗೆ ಎದುರುಗಡೆ ಬೀಚ್ ಕಾಣಿಸ್ತಾ ಇದೆ ದೂರದಲ್ಲಿ. ಸೊ ದ ಸೀನರಿ ಈಸ್ ಜಸ್ಟ್ ಅಮೇಝಿಂಗ್. ಸಖತ್ತಾಗಿದೆ. ಕೆಳಗಡೆ ಎಲ್ಲ ಫುಲ್ಲು ಹೊಲ ಗದ್ದೆ ಎಲ್ಲ ಕಾಣಿಸ್ತಾ ಇದೆ. ಇಲ್ಲಿಂದ ಬೀಚ್ ವ್ಯೂ ಸಖತ್ ಕಾಣಿಸ್ತಾ ಇದೆ. ಅಲ್ಲಲ್ಲ ಎಷ್ಟೊಂದು ಬೋಟ್ಸು, ಸಿಕ್ಕಾಡೆ ಬೋಟ್ಸ್ ಇದೆ. ಓಕೆ, ವಿ ಕೇಮ್ ಟು ಅಪ್ಸರಕೊಂಡ ಬೀಚ್. ಆ್ಯಕ್ಚುಲಿ ಅಪ್ಸರಕೊಂಡ ವಾಟರ್ ಫಾಲ್ಸ್ಗೆ ಏನು ಹೋಗಿದ್ದೀವಲ್ಲ, ಸೊ ಅಲ್ಲಿಂದನೂ ಎಂಟ್ರಿ ಇದೆ ಬೀಚ್ಗೆ. ಬಟ್ 150 ಸ್ಟೆಪ್ಸ್ ಇಳಿದು ಹತ್ತಬೇಕಂತೆ. ಸೊ ಡ್ಯೂ ಟು ಟೈಮ್ ಕನ್ಸ್ಟ್ರೇಂಟ್ ನಾವು ಅಲ್ಲಿಂದ ಜಸ್ಟ್ 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಕಾರು ಬರುತ್ತೆ, ವೆಹಿಕಲ್ಸ್ ಎಲ್ಲ. ಸೊ ಅಲ್ಲಿಂದ ಕಾರ್ ಇಲ್ಲಿ ಪಾರ್ಕ್ ಮಾಡಿ ಇಲ್ಲಿಗೆ ಬಂದಿದ್ದೀವಿ. ಬಟ್ ಇದು ಪಲ್ಯೂಟ್ ಆಗಿದೆ, ತುಂಬ ಕಸ ಎಲ್ಲ ಹಾಕ್ಬಿಟ್ಟಿದ್ದಾರೆ ಇಲ್ಲೂ. ಆದರೆ ಎಕೋ ಬೀಚ್ ವಾಸ್ ದ ಮೋಸ್ಟ್ ಕ್ಲೀನೆಸ್ಟ್ ಬೀಚ್ ವಿಚ್ ಐ ಸಾ. ದಟ್ ವಾಸ್ ರಿಯಲಿ ನೈಸ್. ಫೋಟೋಶೂಟ್ ನಡೀತಾ ಇದೆಯಾ? ಅಮ್ಮ, ಅದು ಗೊತ್ತಿಲ್ಲ, ಎದ್ದು ಬಿಡ್ತು ಸಡನ್ನಾಗಿ. ಕೋಲೇನ ಹಿಡ್ಕೊಂಡಿದ್ದಾಳೆ ಅಂತ. ನಿನ್ನ ಹತ್ರನೇ ಬರಲ್ಲ, ಹೋಗಪ್ಪ ಆಯ್ತು. ಸಡನ್ನಾಗಿ ಎದ್ದು ಬಿಟ್ಟ ಅವನು. ಇಲ್ಲ, ಅವಳು. Oh my God.
ಸೌಂಡ್ಸು ಏನು ಸಖತ್ ಕೇಳಿಸ್ತಾ ಇದೆ ಮಾತ್ರ. Hope you like this video. Please do like, share and subscribe our channel. Thanks for watching and we'll see you in the next video. Bye.